ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತಿನ ಇವತ್ತು ನಾನು ಅಂದೊಂದಿತ್ತು ಕಾಲ ಅನ್ನೋ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಲೈನಲ್ಲಿ ಹೇಳೋದಾದರೆ, ಮೂವಿ ಒಂದು ಗುಡ್ ಫೀಲಿಂಗ್ ಮೂವಿ ಅಂತ ಹೇಳಬಹುದು. ಒಬ್ಬ ದೊಡ್ಡ ಕನಸು ಹೊತ್ತು ಹಳ್ಳಿಯಿಂದ ಬಂದ ಹುಡುಗ ಹೇಗೆ ಬೆಳಿತಾನೆ ಅನ್ನೋದೇ ಸಿನಿಮಾ. ಅವ್ನು ಡೈರೆಕ್ಟರ್ ಆಗಬೇಕಂತ ಇರ್ತಾನೆ, ಅವ್ನು ಹೇಗೆ ಆಗ್ತಾನೆ ಅನ್ನೋದೇ ಸಿನಿಮಾ. ಸೊ ಇದರಲ್ಲಿ ಡೈರೆಕ್ಟರ್ ಯಾರು ಅಂದರೆ ಕೀರ್ತಿ ಅವರು. ನೆಕ್ಸ್ಟ್ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ವಿನಯ್ ರಾಜ್ಕುಮಾರ್ ಅವರು. ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಅವರು ಎಲ್ಲಿ ತುಂಬ ಮೈಲ್ಡ್ ಅಂತ ಅನ್ನಿಸ್ತಾರೆ, ಬಟ್ ಎಲ್ಲಿ ಅಗ್ರೆಸಿವ್ ಆಗಬೇಕು, ಎಲ್ಲಿ ತುಂಬ ಎಕ್ಸ್ಪ್ರೆಷನ್ ಕೊಡಬೇಕು ಅಲ್ಲಿ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ. ಅವ್ರ ಆ್ಯಕ್ಟಿಂಗಲ್ಲಿ ತುಂಬಾ ಇಂಪ್ರೂವ್ಮೆಂಟ್ನ ನೀವು ನೋಡಬಹುದು. ಇನ್ನು ಹೀರೋಯಿನ್ ಆಗಿ ಅದಿತಿ ಪ್ರಭುದೇವ ಅವ್ರು ಕಾಣಿಸ್ಕೊಂಡಿದ್ದಾರೆ. ಸೊ ಅವರ ಆ್ಯಕ್ಟಿಂಗೂ ತುಂಬ ಡೀಸೆಂಟಾಗಿ ಬಂದಿದೆ. ಗೆಸ್ಟ್ ಅಪಿಯರೆನ್ಸಲ್ಲಿ ವಿ ರವಿಚಂದ್ರನ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರ ಎಂಟ್ರಿನೂ ಚೆನ್ನಾಗೇ ಇದೆ. ಸೊ ಇನ್ನೊಂದು ಪಾತ್ರ ಇಲ್ಲಿ ಅಂದರೆ ನಿಶಾ ರವಿಕೃಷ್ಣನ್ ಅವರು. ಒಂದು ಸಣ್ಣ ಇನ್ಸಿಡೆಂಟಲ್ಲಿ ಕಾಣಿಸ್ಕೊಂಡ್ರು, ಬಟ್ ಅವ್ರದ್ದು ಆ್ಯಕ್ಟಿಂಗು, ಅವ್ರದ್ದು ಒಂದು ಇನ್ಪುಟ್ ಏನಿದೆ ಸಿನಿಮಾದಲ್ಲಿ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಅವ್ರ ಆ್ಯಕ್ಟಿಂಗೂ ತುಂಬ ಡೀಸೆಂಟಾಗಿ ಬಂದಿದೆ. ಇನ್ನು ಸ್ಟೋರಿ ಬಗ್ಗೆ ಹೇಳೋದಾದರೆ, ಇದು ಡೈರೆಕ್ಟರ್ ಕೀರ್ತಿ ಅವರ ನಿಜವಾದ ಕಥೆ. ಸೊ ಹಾಗಾಗಿ ಅವರ ಇಮ್ಯಾಜಿನೇಷನ್ನ ತೆರೆ ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಆ ಫೀಲ್ ಕೊಡುತ್ತೆ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಜಾಕಿ ಸಾಂಗಿಂದ ಸ್ಟಾರ್ಟ್ ಆಗುತ್ತೆ ಸಿನಿಮಾ. ಆಮೇಲೆ ಫ್ಲ್ಯಾಶ್ ಬ್ಯಾಕಲ್ಲಿ ನಾಗರಹಾವು ಮೂವಿಯಿಂದ ಪುಟ್ಟಣ್ಣ ಕಣಗಾಲ್ ಅವರಿಗೆ ಒಂದು ಕೊಟ್ಟ ಸ್ಮರಣಾರ್ಥಕ ಏನಿದೆ ಅದು ತುಂಬ ಇಷ್ಟ ಆಯಿತು. ಒಬ್ಬ ಹುಡುಗ ಅಲ್ಲಿ, ಅವನ ಸಾಮಾನ್ಯ ಹುಡುಗ, ಹಳ್ಳಿ ಹುಡುಗ, ಅಲ್ಲಿ ಅವನ ಕನಸು ಡೈರೆಕ್ಟರ್ ಆಗಬೇಕು ಅನ್ನೋದು ಶುರು ಆಗುತ್ತೆ. ಅಂತ ಅದನ್ನು ನನಸು ಮಾಡಿಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಾಗ ಅವರಿಗೆ ಆಗುವಂತಹ ಅನುಭವಗಳು, ಅವರನ್ನು ಬಳಸ್ಕೊಳ್ಳುವಂಥ ರೀತಿ, ಆಡಿಕೊಳ್ಳುವಂತಹ ಜನ ತುಂಬ ಸಹಜವಾಗಿ ತೋರಿಸಿದ್ದಾರೆ ಈ ಎಲ್ಲ ಇನ್ಸಿಡೆಂಟ್ಸು. ಸೊ ಹಾಗಾಗಿ ಫಸ್ಟ್ ಹಾಫಲ್ಲಿ ಇದೇ ಕಷ್ಟ ನಷ್ಟ, ಮತ್ತು ಹಳ್ಳಿ ಫ್ಲ್ಯಾಶ್ ಬ್ಯಾಕಲ್ಲಿ ಹಳ್ಳಿ ವಾತಾವರಣ, ಮರಕೋತಿ ಆಟಗಳು, 90ಸಲ್ಲಿ ಮರಕೋತಿ ಆಟಗಳು, ಬುಗುರಿ, ಗೋಲಿ, ಚಿನ್ನಿ ದಾಂಡು, ಈ ಥರ ಹಲವಾರು ಸೊಗಡನ್ನು ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಟಿಫಿನ್ ಬಾಕ್ಸಲ್ಲಿ ನಾವು ತಿನ್ಬೇಕಾರೆಲ್ಲ ಸಣ್ಣ ಮಕ್ಕಳಿದ್ದಾಗ ಹೇಗೆ ತಿಂತಿದ್ವಿ ಎಲ್ಲ ಹಂಚ್ಕೊಂಡು, ಅದು ಅಲ್ಲಿ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಹಾಗೆ ಜನಕ್ಕೆ ಅದು ತುಂಬಾ ಟಚ್ ಆಗುತ್ತೆ. ಸಣ್ಣ ವಯಸ್ಸಿನ ಆಟಗಳು ನೆನಪಾಗಿ ಸಿನಿಮಾ ಜೊತೆ ಬೆರೆತು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದು ನೆಕ್ಸ್ಟ್ ಅಂದರೆ ಇನ್ನೊಂದು, ಅಲ್ಲೊಂದು ಲವ್ ಬ್ರೇಕಪ್ ಸೀನು ತುಂಬ ಚೆನ್ನಾಗಿದೆ. ಅದನ್ನು ಮೂವಿಯಲ್ಲಿ ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಬಟ್ ಹೀಗೂ ಆಗುತ್ತಾ, ಅಯ್ಯೋ ಪಾಪ ಅಂತಲೂ ಅನಿಸುತ್ತೆ. ಆದರೆ ಸೆಕೆಂಡ್ ಹಾಫಲ್ಲಿ ಅವರು ಡೈರೆಕ್ಟರ್ ಆಗ್ತಾರೆ. ಇದು ತುಂಬಾ ಫಾಸ್ಟ್ ಅಂತಲೂ ಅನಿಸುತ್ತೆ. ಮತ್ತು ಎಲ್ಲೂ ಫಸ್ಟ್ ಹಾಫಲ್ಲಿ ಕೊಡೋ ಹಾರ್ಟ್ ಟಚಿಂಗ್ ಫೀಲಿಂಗ್ಗಳು ಇಲ್ಲಿ ತುಂಬಾ ವೇಗಾಗಿ ಒಂಥರ ಹಾಗೆ ತೇಲ್ಸ್ತೋ ಥರ ಅನಿಸುತ್ತೆ. ಎಲ್ಲೆಲ್ಲಿ ಇನ್ನೂ ಎಲ್ಲ ಪಾತ್ರಗಳಿಗೆ ಇನ್ನೂ ಒಳಗಡೆ ಹೋಗಿ ಇನ್ನೂ ಅದಕ್ಕೆ ಒಂದು ಸೊಗಡನ್ನು ಕೊಡ್ಬೋದಿತ್ತು. ಅದು ಸೆಕೆಂಡ್ ಹಾಫಲ್ಲಿ ಕಾಣಿಸೋದಿಲ್ಲ. ಆಮೇಲೆ ಕ್ಲೈಮ್ಯಾಕ್ಸನ್ನು ಇನ್ನೂ ಸ್ವಲ್ಪ ಬೇಗ ಅಥವಾ ಇನ್ನೂ ಚೆನ್ನಾಗಿ ಇರಬಹುದಿತ್ತು ಅಂತ ಅನಿಸುತ್ತೆ. ಸೊ ಇನ್ನೆಲ್ಲ ಚೆನ್ನಾಗೇ ಇದೆ ಮೂವಿಲಿ. ಇದನ್ನು ಒಂದು ನೆಗೆಟಿವ್ ಪಾರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಟ್ವಿಸ್ಟ್ ಅಂತ ಇಲ್ಲ ಮೂವಿಯಲ್ಲಿ, ಇದ್ರೂ ನಮಗೆ ಅನ್ಸಲ್ಲ ಟ್ವಿಸ್ಟ್ ಅಂತ. ಲಾಸ್ಟಿಗೆ ಬರೋ ಅಮ್ಮನ ಸೆಂಟಿಮೆಂಟ್ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ. ಈ ಸೀನ್ಗೆ ಗ್ಯಾರಂಟಿ ಕರ್ಚೀಫ್ ಬೇಕೇ ಬೇಕು. ಸೊ ಹೀಗೆ ಇದು ಸ್ವಲ್ಪ ನೆಗೆಟಿವ್ ಇದೆ. ಒಂದು ಫ್ಲ್ಯಾಶ್ ಬ್ಯಾಕು ಮತ್ತೆ ಪ್ರೆಸೆಂಟಿಗೆ ಬರೋ ಥರ ಇದೇನಿದೆ ಅದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಮ್ಯೂಸಿಕ್ ಸೂಪರ್ ಆಗಿದೆ, ಡೈಲಾಗ್ ಸೂಪರ್ ಆಗಿದೆ. ಆಮೇಲೆ ಆ್ಯಕ್ಷನ್ ತುಂಬ ಏನಿಲ್ಲ. ಸೊ ಇದಕ್ಕೆ ನೋ ಫೈಟ್ಸ್, ಓನ್ಲಿ ಎಮೋಷನ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಮೂವಿ ಸಿಂಪಲ್ ಆಗಿ ಸೂಪರ್ ಆಗಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಒಂದ್ಸತಿ ಹೋಗಿ ನೋಡಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.